ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಆಗ ಕಾಟ್ಲೆ ಬಂದು, ಅಣ್ತಮ್ಮ ಕುಡಿಯೋಕೆ ಶುರು ಮಾಡಿದ್ಯಲ್ಲ, ಕುಡೀಲಿ ಅಂತ ಗ್ಲಾಸ್ನ ಕಸ್ಕೋತಾನೆ. ನನ್ನ ತಲೆ ಕೆಟ್ಟೋಗಿದೆ, ಮೊದಲೇ ಸುಮ್ಮನೆ ಗ್ಲಾಸ್ ಇಟ್ಟು ಹೊಂಟೋಗ್ಲಾ ಇಲ್ಲಿಂದ, ತಲೆ ಕೆಡಿಸ್ಬೇಡ ಅಂತಾನೆ ಭದ್ರ. ತಲೆ ಕೆಟ್ಟಿದೆ ಅಂತ ಹಗಲು ಹೊತ್ತಲ್ಲೇ ಕುಡಿಯೋದಾ? ಅಂಥದ್ದೇನಾಗಿದೆ ಅಣ್ತಮ್ಮ ಅಂತಾನೆ ಕಾಟ್ಲೆ. ನಾನು ಕುಡಿತಾ ಇಲ್ಲ ಕಣ್ಲಾ, ಕುಡಿಯೋಂಗೆ ಮಾಡಿಬಿಟ್ಲು ಅವಳು. ನಮ್ಮ ಅವ್ವನೇ ನನ್ನ ಮಗಳಾಗಿ ಹುಟ್ಟು ಬರ್ತಾಳೆ ಅನ್ನೋ ಕಾರಣಕ್ಕೆ ನಾನು ಹುಟ್ಟಿದಾಗಿಂದ ನಮ್ಮ ಅಪ್ಪನ ಮುಂದೆ ನಿಂತ್ಕೊಂಡು ಏನೂ ಕೇಳ್ದವನ್ನೇ ಅಲ್ಲ ಕಣ್ಲಾ. ಆದರೆ ನಮ್ಮ ಅಪ್ಪನ ಮುಂದೆ ನಿಂತು ಅವಳು ಡಾಕ್ಟ್ರ್ ಆಗೋ ಕನಸನ್ನು ನನಸು ಮಾಡಿದ್ಯಾ ಅಪ್ಪಯ್ಯ ಅಂತ ಕೇಳ್ಕೊಂಡೆ. ತಕ್ಷಣವೇ ಅಪ್ಪಯ್ಯನೇ ಅವಳು ಓದಲಿ ಅಂತ ಅಪ್ಪಣೆ ಕೊಟ್ಬಿಟ್ರು ಕಣ್ಲಾ. ಆದರೆ ಅವಳು ಮೋಸ ಮಾಡಿಬಿಟ್ಲು. ಲೋ ಕಾಟ್ಲೆ, ಅದೆಲ್ಲ ಹೋಗಲಿ ಕಣ್ಲಾ, ಅದು ಅವ್ರು ಯಾರದ್ದು ಮಗು ಫೋಟೋ ತಂದುಬಿಟ್ಟು ನನ್ನ ಮಗು ಅಂತ ನನಗೆ ಮೋಸ ಮಾಡಿದ್ಲಲ್ಲ, ಅದಕ್ಕಾದರೂ ಅವಳಿಗೆ ಮನಸ್ಸು ಹೆಂಗ್ಲ ಬಂತು? ಲೇ ಕಾಟ್ಲೆ, ಗಂಡ ಹೆಂಡತಿ ಸಂಬಂಧಕ್ಕೆ ನಂಬಿಕೆನೇ ಕಾಣ್ಲಾ ಆಧಾರ. ಆದರೆ ಅವಳು ಅಂಥ ನಂಬಿಕೆನೇ ಸಾಯಿಸ್ಬಿಟ್ಟು ಹೊರಟೋದ್ಲು. ದೇವರು ಅಂತ ನಂಬ್ಕೊಂಡು ಪ್ರೀತಿ ಮಾಡಿದವಳೆ ಇಂಥ ಮೋಸ ಮಾಡಿದ್ಮ್ಯಾಕೆ ಕುಡಿದ ಮೇಲೆ ಹೆಂಗ್ಲ ಇರಲಿ ನಾನು? ನೀನೇ ಹೇಳ ಅಂತಾನೆ ಭದ್ರ. ಲೇ ಕಾಟ್ಲೆ, ಅವಳು ನೆನ್ಪು ತರುವಂಥ ಅವಳ ವಸ್ತು ಏನೇ ಇದ್ರೂ ಇನ್ನು ಮುಂದೆ ಇಲ್ಲಿ ಇರಬಾರ್ದು ಕಣ್ಲಾ. ಇಲ್ಲೇ ಇದ್ದರೆ ನನ್ನ ಕೋಪ ಹೆಚ್ಚಾಯ್ತದೆ, ಅದನ್ನೆಲ್ಲ ತಗೊಂಡು ಹೋಗಿ ತಿಪ್ಪೆಗೆ ಎಸ್ಬಿಟ್ಟು ಬಾ ಅಂತಾನೆ ಭದ್ರ. ಅಣ್ತಮ್ಮ ಏನೋ ಹೇಳ್ತಿದ್ಯಾ ಅಂತಾನೆ ಕಾಟ್ಲೆ. ನಾನು ಮನುಷ್ಯತ್ವ ಕಳ್ಕೊಳ್ಳೋಕ್ಕೂ ಮುಂಚೆ ಅದಕ್ಕೆಲ್ಲ ನೀನೇ ಒಂದು ಗತಿ ಕಾಣಿಸ್ಬಿಡು ಅಂತಾನೆ ಭದ್ರ. ನಿನಗೆ ಸಮಾಧಾನ ಆಯ್ತದೆ ಅಂದರೆ ನಿನ್ನ ವಸ್ತುನೆಲ್ಲ ನಾನೇ ತಗೊಂಡು ಹೋಗ್ತೀನಿ, ಸಮಾಧಾನ ಆಗಿರು ಅಂತಾನೆ ಕಾಟ್ಲೆ. ಆಗ ಭದ್ರ ಅವನ ಕೈನಲ್ಲಿರೋ ಗ್ಲಾಸ್ನ ತಗೊಂಡು ಕುಡಿತಾ, ಮೊದಲು ಆ ಕೆಲಸ ಮಾಡು ಕಾಟ್ಲೆ, ನನ್ನ ಮುಂದೆ ಯಾವ ವಸ್ತುನೂ ಕಾಣಿಸ್ಬಾರ್ದು ಅಂತಾನೆ. ಈಚೆ ಕಾಟ್ಲೆ ವಿದ್ಯನ ಬ್ಯಾಗನ್ನೆಲ್ಲ ತಗೊಂಡು ವಿದ್ಯನ ತವ್ರ ಮನೆಗೆ ಬರ್ತಾನೆ. ಚೆಲುವಣ್ಣ ಅತ್ತಿಗೆ ಅಂತ ಬ್ಯಾಗನ್ನೆಲ್ಲ ಅಲ್ಲಿಡ್ತಾನೆ ಕಾಟ್ಲೆ. ಅಣ್ಣಯ್ಯ ಅಂತ ವಿದ್ಯೆ ಬಂದು ಅಲ್ಲಿರೋ ಬ್ಯಾಗನ್ನು ನೋಡಿ ಶಾಕ್ ಆಗ್ತಾಳೆ. ಅತ್ತಿಗೆ ಅಮ್ಮ, ನೀವು ಅಲ್ಲಿ ಬಿಟ್ಟು ಬಂದಿರೋ ಬಟ್ಟೆ ವಸ್ತುಗಳನ್ನೆಲ್ಲ ಇದರಲ್ಲಿವೆ ಅಂತಾನೆ ಕಾಟ್ಲೆ. ಸರಿ ಕಾಟ್ಲೆ, ಇದನ್ನೆಲ್ಲ ಯಾಕೆ ತಗೊಂಡು ಬಂದೆ ಅಂತಾರೆ ಚೆಲುವ. ಅದು ಅತ್ತಿಗೆ ಇವರಿಗೆ ಬೇಕು ಅಂದರೆ ತಿರ್ಗಾ ತಗೋಬೇಕಲ್ವೇ, ಇಷ್ಟೊಂದು ಬಟ್ಟೆ ಇರುವಾಗ ಸುಮ್ಮನೆ ಯಾಕು ಅಂತ ನಾನೇ ತೊಗೊಂಡು ಬಂದೆ. ಇರಿ, ನಾನೇ ರೂಮಲ್ಲಿ ಮಡಗಿಬಿಟ್ಟು ಬರ್ತೀನಿ ಅಂತ ಕಾಟ್ಲೆ ಅದನ್ನು ತಗೊಂಡೋಗಿ ರೂಮಲ್ಲಿ ಇಟ್ಟು ಬರುವಾಗ ಎದುರುಗಡೆ ವಿದ್ಯಾ ಬರ್ತಾಳೆ. ಅಣ್ಣಯ್ಯ, ಇದನ್ನೆಲ್ಲ ನೀವೇನೇ ತಗೊಂಡು ಬಂದ್ರಿ ಯಾಕೆ ಅಂತಾಳೆ ವಿದ್ಯಾ. ಇದೇನತ್ತಿಗೆ ಅಂತ ಕಾಟ್ಲೆ ಹೇಳುವಾಗ, ಅಣ್ಣಯ್ಯ ನನ್ನ ಮುಖ ನೋಡ್ಕೊಂಡು ಹೇಳಿ ಅಂತಾಳೆ ವಿದ್ಯಾ. ಅದು ಅತ್ತಿಗೆ ಅಣ್ಣ ತಮ್ಮ ನನ್ನ ಕಣ್ಣು ಎದುರಿಗೆ ಇರಬಾರ್ದು, ಎಲ್ಲನೂ ತಗೊಂಡೋಗಿ ಎಸ್ಬಿಡು ಅಂದ. ಆದರೆ ಇದನ್ನೆಲ್ಲ ಎಸೆಯೋಕ್ಕೆ ಮನಸ್ಸು ಬರಲಿಲ್ಲ ಅತ್ತಿಗೆ ಅಮ್ಮ. ಇರೋ ಸತ್ಯನ ನಿಮಗೆ ಹೇಳಿದರೆ ಮನಸ್ಸಿಗೆ ಬೇಜಾರು ಮಾಡ್ಕೋತೀರಾ ಅಂತ ಹೀಗೆ ಸುಳ್ಳು ಹೇಳಿದೆ ಅಷ್ಟೇಯ ಅಂತ ಕಾಟ್ಲೆ ಹೋಗ್ತಾನೆ. ವಿದ್ಯಾ ಅವನ ಹಿಂದೆನೇ ಬರ್ತಾಳೆ. ಈಚೆ ರತ್ನ ವಿಷಯನ ಕಾಟ್ಲೆಗೆ ಹೇಳಿಬಿಡೋದಾ ಅಂತಾರೆ. ನೋಡೋಣ ಇರು ರತ್ನ, ನಮ್ಮ ವಿದ್ಯಾ ಏನು ಹೇಳ್ತಾಳೋ ಅದನ್ನು ನೋಡ್ಕೊಂಡು ಹೇಳುವ ಅಂತಾರೆ ಚೆಲುವಣ್ಣ. ನಾನಿನ್ನು ಬರ್ತೀನಿ ರತ್ನಕ್ಕ, ಬರ್ತೀನಿ ಅಂತ ಕಾಟ್ಲೆ ಹೊರಡ್ತಾನೆ. ಆಗ ವಿದ್ಯಾ, ಅಣ್ಣಯ್ಯ ಅದು ನಮ್ಮ ಗೌಡ್ರು ಹಿಂಗವ್ರೆ ಅಂತಾಳೆ. ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅತ್ತಿಗೆ ಅಮ್ಮ, ನಮ್ಮ ಅತ್ತಿಗೆ ಅಮ್ಮ ಹಿಂಗೆ ಮಾಡಿಬಿಟ್ರು ಅನ್ನೋ ಆಘಾತದಿಂದ ನನಗೆ ಆಚೆಗೆ ಬರೋಕ್ಕಾಯ್ತಿಲ್ಲ. ಅಂಥದ್ರಾಗೆ ಹುಟ್ಟೋ ಮಗು ಮ್ಯಾಗೆ ಅಷ್ಟೊಂದು ಕನಸು ಕಟ್ಕೊಂಡಿದ್ದ ಅಣ್ಣ ತಮ್ಮ ಹಿಂಗಿರ್ತಾನೆ ಅಂತ ನಾನು ಹೇಳ್ಕೊಡ್ಬೇಕಾ? ತನಗೆ ಹೆಣ್ಮಗು ಬೇಕು ಅಂತ ಕುಡಿಯೋದು ಬಿಟ್ಟು ದೇವ್ರ ವ್ರತ ಮಾಡ್ತಿದ್ದ. ಅವನ ಆಸೆ ಕನಸು ಎಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ಹಗಲತ್ತಲ್ಲೇ ಕುಡಿಯೋಕ್ಕೆ ಶುರು ಮಾಡವನೆ. ನಿಜವಾಗ್ಲೂ ಅವನ ಪರಿಸ್ಥಿತಿ ನೋಡ್ತಿದ್ರೆ ಮನಸ್ಸಿಗೆ ಶಾನೆ ದುಃಖ ಆಗ್ತಿದೆ. ಶ್ರೀಮಂತದ ದಿನ ಮಾವಯ್ಯ ನಿಮ್ಮನ್ನು ಡಾಕ್ಟ್ರ್ ಓದಿಸ್ತೀನಿ ಅಂದಾಗ ಅಲ್ಲಿಗೆ ಎಲ್ಲ ಸಮಸ್ಯೆ ಮುಗ್ದೋಯ್ತು ಅಂತ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದ. ಇನ್ಮ್ಯಾಕೆ ನಿಮ್ಮ ಬದುಕು ಬಂಗಾರದ ಹಾಗೆ ಇರ್ತದೆ ಅಂತ ನಾನು ಶಾನೆ ಸಂತೋಷಪಟ್ಟೆ. ಆದರೆ ಆ ಸಂತೋಷ ಶಾನೆ ಹೊತ್ತೇ ಇರಲಿಲ್ಲ ಅತ್ತಿಗೆ ಅಮ್ಮ. ನಾನಿನ್ನು ಬರ್ತೀನಿ ಅತ್ತಿಗೆ ಅಮ್ಮ ಅಂತಾನೆ ಕಾಟ್ಲೆ. ಒಂದು ನಿಮಿಷ, ಈ ನೋವನ್ನೆಲ್ಲ ಮರೆಸೋ ಒಂದು ವಿಷಯ ಇದೆ ಅಂತಾರೆ ರತ್ನ. ಅದೇನು ಹೇಳಿ ರತ್ನಕ್ಕ ಅಂತಾನೆ ಕಾಟ್ಲೆ. ಅದು ನಮ್ಮ ವಿದ್ಯಾ ಅಂತ ರತ್ನ ಹೇಳುವಾಗ ವಿದ್ಯಾ ಹೇಳಬೇಡ ಅಂತ ಸನ್ನೆ ಮಾಡ್ತಾಳೆ. ಯಾಕೆ ಸುಮ್ಮನದೆ ರತ್ನಕ್ಕ, ಹೇಳು ಅಂತಾನೆ ಕಾಟ್ಲೆ. ಅದು ಏನು ಅಂತ ಸದ್ಯದಲ್ಲೇ ನಿನಗೆ ಗೊತ್ತಾಯ್ತದೆ ಅಂತಾರೆ ರತ್ನ. ಸರಿ ಹಾಗಿದ್ರೆ ನಾನು ಬರ್ತೀನಿ ಅಂತ ಹೋಗ್ತಾನೆ ಕಾಟ್ಲೆ. ಅಲ್ವೇ ವಿದ್ಯಾ, ಹಳೇಂದ್ರ ಪರಿಸ್ಥಿತಿ ಗೊತ್ತಾದ ಮೇಲೂ ನಾನು ಹೇಳೋದನ್ನು ಯಾಕೆ ತಡೆದೆ ನೀನು? ಕಡೆ ಪಕ್ಷ ಈ ವಿಚಾರ ಗೊತ್ತಾದ ಮೇಲಾದರೂ ಅವ್ರ ಮನಸ್ಸು ಸರಿ ಹೋಗ್ಬೋದೇನೋ ಅಂತಾರೆ ರತ್ನ. ಈ ವಿಷಯನ ನಾನೇ ಅವ್ರ ತಾವ ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ ಅಲ್ವೇನವ? ನಾನೇ ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಾನೇ ಸತ್ಯನ ಹೇಳಬೇಕು. ಆಗಲೇ ಇಷ್ಟು ದಿನ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗೋದು. ನಿಮಗೆ ಕೈ ಮುಗಿದು ಬೇಡ್ಕೋತಿದ್ದೀನಿ, ನಮ್ಮ ಗೌಡ್ರಿಗೆ ನಾನು ಹೇಳೋ ತನಕ ಯಾರೂ ಹೇಳಬೇಡಿ ಅಂತಾಳೆ ವಿದ್ಯಾ. ಸರಿ ಕಣವ, ನೀನು ಹೇಳ್ದ ಹಾಗೆ ಆಗಲಿ ಅಂತಾರೆ ಚೆಲುವ. ಈಚೆ ಶಿವರಾಮೇಗೌಡರು ರೂಮಲ್ಲಿ ಕೂತಿರ್ತಾರೆ. ಆಗ ಶಿವರಾಮ ಅಂತ ಅಜ್ಜಿ ಬರ್ತಾರೆ. ಅತ್ತೆ ಬನ್ನಿ ಅಂತಾಳೆ ಮೋನ. ರೀ, ಅತ್ತೆ ಬಂದವ್ರೆ ಅಂತಾಳೆ.
ಅವ್ವ ಏನವ್ವ ಅಂತಾರೆ ಶಿವರಾಮಗೌಡ. ಶಿವರಾಮ ಅಯ್ಯನವ್ರ ಹಟ್ಟಿಗೆ ಹೋಗಿ ವಿಭೂತಿನ ಮಂತ್ರಿಸ್ಕೊಂಡು ತಗೊಂಡು ಬಂದಿದ್ದೀನಿ. ದಿನ ಮನೇಲಿ ಪೂಜೆ ಆದಮೇಲೆ ಹಣೆಗೆ ಹಚ್ಕೊಳ್ಳಪ್ಪ. ಇನ್ಮ್ಯಾಕೆ ಯಾವ ತೊಂದರೆನೂ ಆಗೋಕ್ಕಿಲ್ಲ, ಯಾವ ಕಂಟಕನೂ ಆಗೋಕ್ಕಿಲ್ಲ ಅಂತ ಹೇಳವ್ರೆ ಅಂತಾರೆ ಅಜ್ಜಿ. ನಿನ್ನ ಮಾತು ದಿಟ ಕಣವ್ವ. ಸೊಸೆ ಅನ್ನೋ ಹೆಸರಲ್ಲಿ ದೊಡ್ಡ ಕಂಟಕನೇ ನಮ್ಮ ಹಟ್ಟಿಗೆ ಬಂದು ವರ್ಕೊಂಡ್ಬಿಟ್ಟಿತ್ತು. ಈಗ ಅವಳು ಹೋದ್ಮೇಕೆ ಕಂಟಕನೂ ಹೋದಂಗೆ ಅಲ್ವೇನಮ್ಮ ಅಂತಾರೆ ಶಿವರಾಮೇಗೌಡ. ಹಂಗಲ್ಲ ಕಣೋ ಅಂತಾರೆ ಅಜ್ಜಿ. ಕುರಿ ನೋಡಿ ಕುಲ ನೋಡಿ ಹೆಣ್ಣು ತರಬೇಕು, ಜಲ ಶೋಧಿಸಿ ನೀರು ತರಬೇಕು ಅಂತ ನೀನು ಯಾಕೆ ಹೇಳ್ತಿದ್ಯಾ ಅಂತ ಈಗ ಅರ್ಥ ಆಗ್ತಿದೆ ಕಣವ. ಸಿಕ್ಕವರೆಲ್ಲ ಸುಳ್ಳು ಹೇಳ್ಕೊಂಡು ಊರು ಜನಕ್ಕೆಲ್ಲ ಮೋಸ ಮಾಡ್ಕೊಂಡು ಓಡಾಡ್ತಿದ್ದು ನನ್ನ ಮಗಳು ಅಪ್ಪಂಗೆ ಮೋಸ ಮಾಡೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಿಡು. ಅವನು ಎಂಥವನು ಅಂತ ಗೊತ್ತಿದ್ರು ಅವನ ಹಟ್ಟಿ ಬಾಗಿಲಿಗೆ ಹೋಗಿ ಹೆಣ್ಣು ತಂದಿವಲ್ಲ, ಅದು ನಾವು ಮಾಡಿದ ತಪ್ಪು. ಆ ತಪ್ಪಿಂದ ಇವತ್ತು ನಾವು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ನೋಡಿದೆ ಅಲ್ವಾ. ಯೋಗ್ಯತೆ ಇಲ್ಲದೆ ಇರೋ ಸಂಬಂಧ ನೋವಿಗೆ ಕಾರಣ ಅಂತ ಸಾಬೀತಾಯಿತು ಕಣವ ಅಂತಾರೆ ಶಿವರಾಮ. ರೀ, ನೀವು ಯಾವುದ್ರ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡಬಾರ್ದು ಅಂತ ಡಾಕ್ಟ್ರ್ ಹೇಳೋರೇ ಅಲ್ವೇ. ಮತ್ತು ಹೀಗೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಸಂಕಟಪಟ್ಟರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗಬೇಡ ಹೇಳಿ ಅಂತಾಳೆ ಮೋನ. ನೀನು ಅವಳ ಜೊತೆ ಕೈ ಜೋಡಿಸಿದ್ಯಾ ಅಂತ ಸಾವಿತ್ರಿ ಪ್ರಶ್ನೆ ಮಾಡಿದಾಗ ನನಗೆ ನಿಂತ ನೆಲನೆ ಕುಸ್ತೋದಾಗಿತ್ತು. ನಿನಗೆ ಸತ್ಯ ಗೊತ್ತಿಲ್ಲ ಅಂದಮೇಲೆ ನನಗೆ ಸಮಾಧಾನ ಆಗಿದ್ದು. ಅಪ್ಪಿತಪ್ಪಿ ನೀನೇನಾದರೂ ಅವಳಿಗೆ ಸಹಾಯ ಮಾಡಿಬಿಟ್ಟಿದ್ದಿದ್ರೆ ನಾನು ಆವಾಗಲೇ ಬದುಕ್ತಾ ಇರಲಿಲ್ಲ ಮೋನ ಅಂತಾರೆ ಶಿವರಾಮ. ಮೊದಲು ಬಿಡ್ತು ಅನ್ನೋ ಅಂತಾರೆ ಅಜ್ಜಿ. ಮೋನ ಏನು ಅಂತ ಗೊತ್ತಿದ್ರು ಆ ಕ್ಷಣ ಹಾಗೆಲ್ಲ ಯೋಚನೆ ಮಾಡಬಾರ್ದಿತ್ತು. ಗಂಡಂಗೆ ಸುಳ್ಳು ಹೇಳಿ ಹಟ್ಟಿಗೆ ದ್ರೋಹ ಬಗ್ದಿರೋ ಅವರಲ್ಲಿ ಪತಿಯೇ ಪರದೈವ, ಗಂಡನೇ ಸರ್ವಸ್ವ, ಕುಟುಂಬನೇ ನನ್ನ ಕಣ್ಣು ಅಂತ ಹಟ್ಟಿಗೋಸ್ಕರ ಬದುಕ್ತಾ ಇರೋ ನೀನೆಲ್ಲಿ ಅಂತಾರೆ ಶಿವರಾಮ. ಮೋನ, ನಿನಗೆ ಗೊತ್ತಿಲ್ಲದೆ ಯಾವ ಕೆಲಸನೂ ಮಾಡೋಕ್ಕಿಲ್ಲ. ಅವಳ ಮನಸ್ಸಾಗೆ ನಿನಗೆ ಮೋಸ ಮಾಡೋ ಯೋಚನೆ ಬರೋಕ್ಕಿಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಪ್ಪ, ನೀನೀಗ ಮಲ್ಕೋ ಅಂತ ಪ್ರಸಾದ ಕೊಟ್ಟು ಅಜ್ಜಿ ಹೋಗ್ತಾರೆ. ಶಿವರಾಮೇಗೌಡರು ಮಲಗ್ತಾರೆ. ಈಚೆ ಭದ್ರ ಡ್ರಿಂಕ್ಸ್ ಮಾಡ್ತಾ ವಿದ್ಯೆನ ಬಗ್ಗೆ ನೆನ್ಪು ಮಾಡ್ಕೋತಾ ಇರ್ತಾನೆ. ಈಚೆ ವಿದ್ಯಾ ಮನೇಲಿ ಭದ್ರನ ನೆನಪಲ್ಲೇ ಅಳ್ತಾ ತನ್ನ ಹೊಟ್ಟೆನ ಮುಟ್ಕೋತಾ ಭದ್ರನ ಫೋಟೋ ಕೈಯಲ್ಲಿ ಮುಟ್ತಾಳೆ. ನಂತರ ಕೂತ್ಕೊಂಡು ಅಳ್ತಿರ್ತಾಳೆ. ಆಗ ರತ್ನ ಬಂದು, ವಿದ್ಯಾ ಈ ಸೆಕೆಗೆ ಒತ್ತಾರೆಯಾಗಿ ಯಾಕೆ ಹಿಂಗೆ ಕೂತಿದ್ಯಾ, ಹೋಗಿ 2 ಚಂಪ್ ಸ್ನಾನ ಮಾಡಿ ಹೋಗು ಅಂತಾರೆ. ಅವ್ವ ಒಸಿ ನನ್ನ ಪಾಡಿಗಿರೋಕೆ ಬಿಟ್ಟಿಯಾ ಅಂತಾಳೆ ವಿದ್ಯಾ. ಅಲ್ಲ ಕಣವ, ಎಲ್ಲ ಒಳ್ಳೇದೇ ಆಯ್ತದೆ, ಹಂಗಂದಮೇಲೆ ನೀನು ಯಾಕೆ ಕರ್ಕೊಂಡು ಕೂತಿದ್ಯಾ, ಒಸಿ ನನ್ನ ಮಾತು ಕೇಳ್ತೀಯಾ, ಹೋಗು ಅಂತಾರೆ ರತ್ನ. ನಿಮ್ದು ಅಮ್ಮಯ್ಯ ಅಂತೀನಿ, ಹೊರಟೋಗು ಅಂತ ವಿದ್ಯಾ ಕೈ ಮುಗಿತಾಳೆ. ನಂತರ ಅಲ್ಲೇ ಬೆಡ್ ಮೇಲೆ ಮಲಗ್ತಾಳೆ. ಈಚೆ ಭದ್ರನು ಮಲ್ಕೋತಾನೆ. ಬೆಳಿಗ್ಗೆ ಶಿವರಾಮೇಗೌಡರು ಸೋಫಾದಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾರೆ. ಮೋನ ಅಲ್ಲೇ ಕೂತ್ಕೊಂಡು ಬಟ್ಟೆ ಮಚ್ತಾ ಇರ್ತಾರೆ. ಫೋನಲ್ಲಿ ಮಾತಾಡಿದ ಮೇಲೆ ಮೋನ ಅನ್ನುವಾಗ ಸಾವಿತ್ರಿ ಮತ್ತು ಅವ್ರ ಮಗಳು ವಿನಂತಿ ಬರ್ತಾರೆ. ಆಗ ಸಿಟ್ಟಿಂದ ಶಿವರಾಮೇಗೌಡ, ನಾನು ಅಷ್ಟೆಲ್ಲ ಹೇಳಿದ ಮೇಕೆ ಹಟ್ಟಿ ಒಳಗೆ ಬರೋದಕ್ಕೆ ಹೇಳಿದ್ಯಾರು ಮೋನ, ಯಾರು ಒಳಗೆ ಸೇರಿಸಿದ್ದಿವ್ರನ್ನ ಅಂತಾರೆ. ನೀವು ಕೋಪ ಮಾಡ್ಕೋಬೇಡಿ, ಅದು ನಿಮ್ಮ ತಮ್ಮನೇಯ ಅಂತಾರೆ ಮೋನ. ಅಣ್ಣ ಗೊತ್ತಿಲ್ಲದೆ ಏನೋ ಮಣ್ಣು ತಿನ್ನೋ ಕೆಲಸ ಮಾಡಿದ್ನಿ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡೋಣ ಅಂತಾಳೆ ಸಾವಿತ್ರಿ. ಹಟ್ಟಿ ಒಳಗೆ ಬಂದಾಗಿದೆ ತಾನೆ, ಈ ನಾಟಕನ ಬಿಟ್ಟು ನೆಟ್ಟಗೆ ಬಾಳೋದನ್ನು ನೋಡಿ ಅಂತಾರೆ ಶಿವರಾಮೇಗೌಡ. ನಿನ್ನ ಹಟ್ಟಿ ಋಣ ನನ್ನ ಮೇಲೆ ಶಾನೆ ಇದೆ ಅಣ್ಣ, 7 ಜನ್ಮ ಎತ್ತಿದ್ರೇನು ಈ ಋಣನ ತೀರ್ಸೋಕ್ಕಾಗಲ್ಲ ಅಂತ ನನಗೆ ಸಂದಾಗ ಗೊತ್ತು. ಆ ಋಣದ ಭಾರ ಇಳಿಸೋದಕ್ಕೋಸ್ಕರ ನಿನ್ನ ಜೊತೆ ಮಾತಾಡೋಕೆ ಬಂದಿದ್ದೀನಿ ಅಂತಾಳೆ ಸಾವಿತ್ರಿ. ನನ್ನ ಹತ್ರ ಮಾತಾಡೋದು ಏನು ಬೇಡ, ಏನು ಹೇಳಬೇಕು ನೇರವಾಗಿ ಹೇಳಿ ಹೊರಟೋಗು ಅಂತಾರೆ ಶಿವರಾಮೇಗೌಡರು. ಅಲ್ಲ ಅಣ್ಣ, ಏನೋ ಆಗಿದ್ದಾಗೋಯ್ತು, ಹಾಗಂತ ಒಂದು ಕಡೆ ನೀನು ಒಂದು ಕಡೆ ಭದ್ರ ಹೀಗೆ ಗರ ಬಡ್ದವ್ರ ಥರ ಇದ್ದರೆ ಈ ಮನೆ ಮಗಳಾಗಿ ಅದನ್ನು ನೋಡ್ಕೊಂಡು ಹಿಂಗಿರಲಿ ಅಣ್ಣ. ನಿಮ್ಮಿಬ್ಬರು ಈ ಪರಿಸ್ಥಿತಿ ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬಂದಂಗೆ ಆಯ್ತದೆ ಅಂತಾಳೆ ಸಾವಿತ್ರಿ. ಇದನ್ನೇ ಬೇಡ ಅಂತ ಹೇಳ್ತಿರೋದು, ಮನಸ್ಸಾಗಿ ಏನಿದೆಯೋ ಅದನ್ನು ಹೇಳಿಬಿಟ್ಟು ಹೋಗ್ತಾ ಇರು ಅಂತಾರೆ ಶಿವರಾಮೇಗೌಡ. ಹಟ್ಟಿಗೆ ನಮಗೆಲ್ಲ ದ್ರೋಹ ಮಾಡಿ ಹೋಗಿರೋಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೆಂಗಿದ್ರು ಈ ಹಟ್ಟಿಗೂ ಅವಳಿಗೂ ಸಂಬಂಧ ಮುಗ್ದೋಯ್ತು ಅಂತ ನೀನೇ ಹೇಳಿದೆ. ಅದಕ್ಕಿಂತ ಹೆಚ್ಚಾಗಿ ಭದ್ರನ ಹೀಗೆ ಸುಮ್ಮನೆ ಬಿಟ್ಟರೆ ಶಾನೆ ಕಷ್ಟ ಆಯ್ತದೆ. ಭದ್ರನ್ ಜೀವನ ನೆಟ್ಟಗಾಗಿ ಈ ಮನೆ ಮತ್ತೆ ಮೊದಲಿನ ಥರ ಆಗಬೇಕು ಅಂದರೆ ಭದ್ರನ ಕೈನಲ್ಲಿ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಸ್ಬಿಡು ಅಣ್ಣ ಅಂತಾರೆ ಸಾವಿತ್ರಿ. ಆಗ ಸಿಟ್ಟಿಂದ ಶಿವರಾಮೇಗೌಡ ಸಾವಿತ್ರಿ ಅಂತ ಕೂಗ್ತಾರೆ. ನನ್ನ ಮಗನ ಕೈ ಹಿಡಿಯೋದಕ್ಕೆ ನಿನ್ನ ಮಗಳಿಗೆ ಏನು ಯೋಗ್ಯತೆ ಇದೆ ಅಂತಾರೆ. ಇವತ್ತು ನನ್ನ ಮಗಳಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳ್ತಿದ್ಯಲ್ಲ, ಅವತ್ತು ಆ ಕುಡ್ಕನ ಮಗಳಿಗೆ ಏನು ಯೋಗ್ಯತೆ ಇತ್ತು ಅಂತ ಅವಳನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ ಅಂತಾರೆ ಸಾವಿತ್ರಿ. ನಿನ್ನ ಮಗಳು ಬಾಳು ಹಾಳಾಯಿತು ಅಂತ ನೀನು ನಾಟಕ ಮಾಡಬೇಕಾದ್ರೆ ನನ್ನ ಮಗನ ಜೊತೆ ನಿಂತ್ಕೊಂಡವಳು ಅವಳು. ಇದೊಂದು ವಿಚಾರನೇ ಸಾಕು ಅವಳು ಎಂಥ ಸಂಸ್ಕಾರವಂತೆ ಅಂತ ತಿಳ್ಕೊಳ್ಳೋದಕ್ಕೆ. ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ, ನಿನ್ನ ಮಗಳು ಅವಳ ಪಕ್ಕ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ನೋಡು. ಅವಳು ಇದೊಂದು ವಿಚಾರದಲ್ಲಿ ತಪ್ಪು ಮಾಡಿದ್ದಾಳೆ ದಿಟ, ಆದರೆ ನಿನ್ನಂಗೆ ಮನೆ ಹಾಳು ಕೆಲಸ ಮಾಡಿಲ್ಲ. ಅವಳು ಯಾವತ್ತೇ ಆಗಲಿ ನಮ್ಮ ಹಟ್ಟಿ ಮರುವಾದೆನ ಕಳೆಯೋಕ್ಕಿಲ್ಲ.
ನನ್ನ ಮರ್ಯಾದೆ ಕಳೆಯೋ ಕೆಲಸ ಆಗಲಿ ಯಾವತ್ತೂ ಮಾಡಿಲ್ಲ. ಇನ್ನು ಬೇಜಾನ್ಕಿಂತ ನನ್ನ ಘನತೆ ಗೌರವನ ಹೆಚ್ಚು ಮಾಡವಳೆ. ಛಲಕ್ಕೂ ಕುಲಕ್ಕೂ ಹಠ ಹಿಡಿದು ಗುರಿ ಸಾಧನೆ ಮಾಡೋಕ್ಕೆ ನಿಂತವಳೆ. ಎಷ್ಟೇ ಅಡೆತಡೆ ಬಂದರೂ ಚೆನ್ನಾಗಿ ಓದಿ ಇಡೀ ರಾಜ್ಯದಲ್ಲಿ ಕೀರ್ತಿ ಹೆಚ್ಚಿಸ್ಕೊಂಡಿರೋ ಅವಳಿಗೆ ಇವಳನ್ನ ಹೋಲ್ಸೋಕ್ಕಾಯ್ತದ ಅಂತಾರೆ ಶಿವರಾಮ. ನನ್ನನ್ನು ಕಾಲೇಜಿಗೆ ಕಳಿಸಿದ್ರೆ ನಾನು ಚೆನ್ನಾಗಿ ಓದಿ ಪಾಸಾಗ್ತಿದ್ದೆ ಮಾವ ಅಂತಾಳೆ ವಿನಂತಿ. ಹೌದೌದು, ನೀನು ಇಸ್ಕೂಲಾಗಿ ಓದಿ ಬೂದಿ ಹೊತ್ತಾಕಿರೋದು ನಾನು ಕಂಡಿವ್ನಿ. ನನ್ನ ಹತ್ರ ಮಾತಾಡಿ ಮಾನ ಕಳ್ಕೊಬೇಡಿ. ಇಂಥ ದುರಾಲೋಚನೆ ಬಿಟ್ಟಾಕಿ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರಿ ಅಂತಾರೆ ಶಿವರಾಮ. ನೀನೇ ಹಿಂಗೆ ಹೇಳಿಬಿಟ್ರೆ ಹೆಂಗೆ ಹೇಳು ಅಣ್ಣ, ಅದು ನಾನು ಏನು ಹೇಳ್ತಿದ್ದೀನಿ ಅಂದರೆ ಅಂತ ಸಾವಿತ್ರಿ ಹೇಳುವಾಗ, ನೀನೇನು ಹೇಳೋದು ಬೇಡ, ನಾನು ಕೇಳೋದು ಇಲ್ಲ. ಬೆಂಕಿ ಬಿದ್ದ ಮನೇಲಿ ಗಳ ಹಿಡಿಯೋಳು ನೀನು. ಇನ್ನು ಯಾವತ್ತೂ ಈ ಹಟ್ಟಿನಾಗೆ ಈ ವಿಷಯ ಎತ್ತಬೇಡ. ಹಟ್ಟಿ ಒಳಗೆ ಸೇರಿಸಿರೋದೇ ಹೆಚ್ಚು. ಅಂಥದ್ರಲ್ಲಿ ಇಂಥದ್ದೆಲ್ಲ ಮಾತಾಡೋಕೆ ಬಂದರೆ ಹಟ್ಟಿ ಒಳಗಲ್ಲ ಹೊರಗೂ ಇರೋಕ್ಕೆ ಜಾಗ ಇರೋಕ್ಕಿಲ್ಲ. ಹೋಗ್ತಾ ಇರಿ ಇಲ್ಲಿಂದ, ಹೋಯ್ತಾ ಇರಿ ಅಂತಾರೆ ಶಿವರಾಮೇಗೌಡರು. ಇಬ್ಬರು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.